MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಸೀನಿಯರ್ ವಿದ್ಯಾರ್ಥಿನಿಯನ್ನ ಅತ್ಯಾಚಾರಗೈಯಲಾಗಿದೆ. ಕಾಲೇಜ್ ವಾಶ್ರೂಮ್ನಲ್ಲಿ ಈ ಕೃತ್ಯ ನಡೆದಿರುವುದು ಇದೀಗ ಬೆಳಕಿಗೆ ಬಂದಿದೆ. ಜೂನಿಯರ್ ವಿದ್ಯಾರ್ಥಿಯಿಂದ ಆಗಿರುವುದು. ಬಲವಂತವಾಗಿ ವಾಶ್ರೂಮ್ಗೆ ಎಳೆದೊಯ್ದು ಅತ್ಯಾಚಾರವನ್ನ ಎಸಗಲಾಗಿದೆ. ಅಕ್ಟೋಬರ್ 10 ಮಧ್ಯಾಹ್ನದ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರ್ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ, ಸೀನಿಯರ್ ಮೇಲೆ ಜೂನಿಯರ್ ಅತ್ಯಾಚಾರವನ್ನ ಎಸಗಿರುವುದು. ಬಲವಂತವಾಗಿ ವಾಶ್ರೂಮ್ಗೆ ಎಳೆದೊಯ್ದು ಈ ಕೃತ್ಯವನ್ನ ಎಸಗಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕವನ್ನು ಮೂಡಿಸ್ತಾ ಇದೆ. ರ್ಯಾಗಿಂಗ್ ಇರಬಹುದು, ಬೇರೆ ಬೇರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಹಾದ್ಬೀದಿಯಲ್ಲಿ ಹೊಡೆದಾಡ್ಕೊಳ್ಳೋದಿರಬಹುದು, ಇದೆಲ್ಲವನ್ನ ಕೂಡ ಗಮನಿಸಿದ್ದೀವಿ. ಆದರೆ ಇದಂತೂ, ಈಗ ನಡೆದಿರುವ ಘಟನೆಯಂತೂ ಅತ್ಯಂತ ಹೇಯ ಕೃತ್ಯ ಅಂತ ಹೇಳಬಹುದು. ಶಿಕ್ಷಣ ಸಂಸ್ಥೆಯ ಒಳಗಡೆ, ವಿದ್ಯಾಸಂಸ್ಥೆಯ ಒಳಗಡೆ ಈ ರೀತಿಯಾಗಿ ಘಟನೆ ನಡೆದಿರುವುದು ನಿಜಕ್ಕೂ ಕೂಡ ಖಂಡನೀಯ. ಸಂತ್ರಸ್ತೆ ಮತ್ತು ಆರೋಪಿ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಸೀನಿಯರ್ ಮೇಲೆ ಜೂನಿಯರ್ ಅತ್ಯಾಚಾರವನ್ನು ಎಸಗಿರುವುದು 3 ತಿಂಗಳ ಹಿಂದೆ ಪರಿಚಯವಾಗಿತ್ತು. ಸೀನಿಯರ್ ವಿದ್ಯಾರ್ಥಿನಿಯದ್ದು ಈ ಯುವಕನಿಗೆ ಕಾಲೇಜಿನ 6ನೇ ಮಹಡಿಯ ವಾಶ್ರೂಮ್ಗೆ ಕರೆದೊಯ್ದು ಕೃತ್ಯವನ್ನು ಎಸಗಲಾಗಿದೆ. ಮೊದಲು ಅತ್ಯಾಚಾರದ ಬಗ್ಗೆ ಪೋಷಕರಿಗೆ ವಿದ್ಯಾರ್ಥಿನಿ ತಿಳಿಸಿಲ್ಲ, ಏನನ್ನು ಕೂಡ ಆಕೆ ಹೇಳ್ಕೊಂಡಿಲ್ಲ. ಸ್ನೇಹಿತರ ಸಲಹೆಯ ಮೇರೆಗೆ ಪೋಷಕರಿಗೆ ನಂತರದಲ್ಲಿ ಈಕೆ ಏನಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾಳೆ. ಪೋಷಕರ ಜೊತೆ ಬಂದು ಪೊಲೀಸರಿಗೆ ದೂರನ್ನ ಸಹ ಕೊಡಲಾಗಿದೆ. ಅತ್ಯಾಚಾರವೆಸಗಿದ ಜೂನಿಯರ್ ವಿದ್ಯಾರ್ಥಿಯ ಬಂಧನ ಆಗಿದೆ. 21 ವರ್ಷದ ಜೀವನ್ ಗೌಡ ಬಂಧಿತ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಹನುಮಂತನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅತ್ಯಾಚಾರ ಇದು. ಏನೇನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ. ಹೊಡೆದಾಟ ಬಡದಾಟಗಳಾಗ್ತಾ ಇದೆ. ಸೀನಿಯರ್ ಜೂನಿಯರ್ ಮೇಲೆ ಹೊಡಿತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೆ ರಕ್ತ ಹರಿತಾ ಇದೆ. ವಿದ್ಯೆ ಕಲಿಬೇಕಾದಂತಹ ಜಾಗದಲ್ಲಿ ರಕ್ತವನ್ನು ನೋಡ್ತಾ ಇದ್ದೀವಿ. ಆದರೆ ಈಗ ನಡೆದಿರುವಂತಹ ಈ ಕೃತ್ಯ ನಾಚಿಕೆಗೇಡಿನ ಸಂಗತಿ. ಹೆಣ್ಮಕ್ಕಳನ್ನ ಯಾವ ಒಂದು ನಂಬಿಕೆಯಿಂದ, ಧೈರ್ಯದಿಂದ ಹೆತ್ತವರು ಕಾಲೇಜುಗಳಿಗೆ ಕಳಿಸ್ಬೇಕು. ಈ ರೀತಿಯ ಘಟನೆ ಆದರೆ ಶಾಲೆಗಳಿಗೆ ಕಳಿಸ್ಬೇಕು. ಈಗಾಗಲೇ ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ನಡಿಬಾರದ್ದೆಲ್ಲ ನಡೀತಾ ಇದೆ. ಹೆಣ್ಮಕ್ಕಳಿಗೆ ರಕ್ಷಣೆ ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಕಾಲೇಜುಗಳಲ್ಲೂ ಕೂಡ ಈ ರೀತಿಯ ಘಟನೆ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಭೀತಿಯನ್ನು ಹುಟ್ಟಿಸ್ತಾ ಇದೆ, ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಈ ಒಂದು ಘಟನೆ. ಈಗಾಗಲೇ ಆ ವಿದ್ಯಾರ್ಥಿಯ ಬಂಧನ ಕೂಡ ಆಗಿದೆ. 21 ವರ್ಷ ಅಂತೆ ಆತನಿಗೆ. ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಈ ರೀತಿಯ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಆರಂಭದಲ್ಲಿಯೇ ಆಕೆ ಏನನ್ನು ಕೂಡ ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ, ಭಯ ಇತ್ತು ಏನಾಗುತ್ತೋ ಏನೋ ಅಂತ. ನಂತರದಲ್ಲಿ ಸ್ನೇಹಿತರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ತನ್ನ ಪೋಷಕರಿಗೆ ಮಾಹಿತಿಯನ್ನು ಮುಟ್ಟಿಸ್ತಾಳೆ. ಇದೀಗ ದೂರು ಕೂಡ ದಾಖಲಾಗಿದೆ. ಅದಾದಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಈ ಕೃತ್ಯವನ್ನು ಎಸಗಿದಂತಹ ವಿದ್ಯಾರ್ಥಿ 21 ವರ್ಷದ ಜೀವನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋದು. ಯಾವ ರೀತಿಯ ಲೋಪದೋಷಗಳಾಗ್ತಾ ಇದೆ, ಅದನ್ನು ಸರಿಪಡಿಸುವ ದಾರಿ ಹೇಗೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಈಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಿಜಕ್ಕೂ ಕೂಡ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ ಇದು. ವಿದ್ಯಾ ದೇಗುಲದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಈ ಹೆಣ್ಮಕ್ಳು ಎಲ್ಲಿ ಸೇಫ್ ಆಗಿರ್ತಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನಿದು ಘಟನೆ, ಯಾವಾಗ ಆಗಿದ್ದು, ಆ ನೊಂದಂತಹ ವಿದ್ಯಾರ್ಥಿನಿ ಏನು ಹೇಳ್ತಾರೆ ಅಂತ ಘಟನೆ ಬಗ್ಗೆ? ಮಧುಶ್ರೀ, ಇದು ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಈಗ ಒಂದು ಘಟನೆಯಲ್ಲಿ ಜೀವನ್ ಅಂತ ಹೇಳಿ ಒಬ್ಬ ಆರೋಪಿತ ಏನಿದ್ದಾನೆ, ಆತನ ಸೀನಿಯರ್ ಅಂದ್ರೆ 1 ವರ್ಷ ಸೀನಿಯರ್ ಇರುವಂತಹ ಒಬ್ಬಳು ಯುವತಿಯನ್ನ ಕಳೆದ ಒಂದು 3 ತಿಂಗಳಿಂದ ಪರಿಚಯವನ್ನ ಮಾಡಿಕೊಂಡಿದ್ದ. ಇಬ್ರು ಸಹಿತ ಪರಿಚಿತರಾಗಿದ್ರು, ಸ್ನೇಹಿತರಾಗಿದ್ರು. ಆಕೆಯನ್ನ ಅದೇ ಕಾಲೇಜಿನ ವಾಶ್ರೂಮ್ ನಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಅನ್ವಯವಾಗಿ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡು ಆರೋಪಿತನನ್ನ ಬಂಧನವನ್ನ ಮಾಡಿದ್ದಾರೆ. ಬಂಧನವನ್ನ ಮಾಡಿ ಈಗಾಗಲೇ ಆತನನ್ನ ನ್ಯಾಯಾಂಗ ಬಂಧನಕ್ಕೂ ಸಹಿತ ಒಪ್ಪಿಸಲಾಗಿದೆ. ಇಬ್ರು ಕೂಡ ಪರಿಚಿತರಾಗಿದ್ರು. ಹೀಗಾಗಿ ಆಕೆ
ಆತ ಕರೆದಾಗ ಆಗ್ಬೋದು, ಜೊತೆಗೆ ಭೇಟಿಯಾದಾಗ ಆಗ್ಬೋದು, ಆಕೆಗೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಅನುಮಾನಗಳು ಇರಲಿಲ್ಲ ಅಂತ. ಆರೋಪಿತ ವ್ಯಕ್ತಿ ಏನಿದ್ದಾನೆ ಇವನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟೇ, ಇಬ್ರು ಒಂದೇ ಕಾಲೇಜಿನ ಸ್ಟೂಡೆಂಟ್ ಆಗಿರೋದ್ರಿಂದ ಒಂದು ರೀತಿ ಫ್ರೆಂಡ್ಸ್ ರೀತಿಯಲ್ಲಿ ಇರ್ತಾರೆ. ಆದ್ರೆ ಆತ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಆಕೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ಕೇಸ್ ಆಕೆನೇ ದೂರು ಕೊಟ್ಟಿರೋದ್ರಿಂದ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನೂ ಸಾಕಷ್ಟು ತನಿಖೆ ಅವಶ್ಯಕತೆ ಇದೆ. ಯಾವಾಗ, ಏನಾಯ್ತು, ಹೇಗೆ, ಇದಕ್ಕಿಂತ ಹಿಂದೆ ಯಾವಾಗ್ಲಾರ ಆತ ಈಕೆ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ನ, ಬೇರೆ ಏನಾದ್ರೂ ಘಟನೆಗಳು ನಡೆದಿತ್ತ ಅನ್ನೋದ್ರ ಬಗ್ಗೆಯೂ ಸಹಿತ ತನಿಖೆಯನ್ನ ಮಾಡ್ತಿದ್ದಾರೆ. ಮನುಷ್ಯ ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮನ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.